ಸರ್ ಎಲ್ಲ ದುಡ್ಡು ಸರ್. IPL ಅಂದರೆ ದುಡ್ಡು, RCB ಅಂದರೆ ದುಡ್ಡು, ಎಲ್ಲ ಅವರವ್ರ ದುಡ್ಡೇ. ನಮಗೆ ನಾರ್ಮಲ್ ಆಡಿಯನ್ಸಿಗೆ ಮಾತ್ರ ಅದು ಹಂಗೆ ಫ್ಯಾನ್ಸು ಅದು ಇದು ಅಂತ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಬ್ರಾಡ್ಕಾಸ್ಟಿಂಗ್ ಅವರು, ಚಾನಲ್ ಅವರು, ಇವಾಗ ಯಾರು ಟೆಲಿಕಾಸ್ಟ್ ಮಾಡ್ತಾ ಇರ್ತಾನೆ IPL, ಅವ್ನಿಗೆ ಅದು ಬಿಸ್ನೆಸ್ಸು. ಅವ್ನಿಗೆ ಕ್ರೇಜ್ ಕ್ರಿಯೇಟ್ ಮಾಡಿದ್ರೆ ಅವ್ನಿಗೆ ಬಿಸ್ನೆಸ್ಸು, ಸರಿನಾ? ಈಗ ಅವ್ರು CSK RCBನ ಬೇಕು ಅಂತಾನೆ ಅವ್ರು ರೈವಲ್ರಿ ಕ್ರಿಯೇಟ್ ಮಾಡ್ತಾರೆ. ಏನು ಪಾಯಿಂಟ್ ಇಟ್ಕೊಂತಾನೆ, ಕಾವೇರಿ ಇಶ್ಯೂ ಇದೆ ತಮಿಳ್ನಾಡು ಕರ್ನಾಟಕಗೆ, ಲ್ಯಾಂಗ್ವೇಜ್ ಸ್ವಲ್ಪ ಇಶ್ಯೂ ಇದೆ, ತಮಿಳ್ನಾಡು ಕರ್ನಾಟಕಕ್ಕೆ ಆಗಲ್ಲ, ಚಾನಲಲ್ಲಿ ಏನು ಯೋಚನೆ ಮಾಡ್ತಾನೆ, RCB CSKಗೆ ತಂದಿಕ್ತಾನೆ, ಅವನೊಂದು ರೈವಲ್ರಿ ಕ್ರಿಯೇಟ್ ಮಾಡ್ತಾನೆ. ಸರಿ, ಅವ್ನಿಗೇನು ಅವ್ನ ಬಿಸ್ನೆಸ್ಸು ಅಷ್ಟೇ. ಅವ್ನಿಗೆ ಇಲ್ಲೇನು ಕ್ರಿಕೆಟ್ ಅವ್ರೇನು ರೆಸ್ಪೆಕ್ಟ್ ಮಾಡಲ್ಲ, ಅವ್ರಿಗೆ ಒಂದು ರೈವಲ್ರಿ ಕ್ರಿಯೇಟ್ ಮಾಡ್ತಾರೆ. ಜನಗಳು ಕ್ರಿಕೆಟ್ ಅಂದರೆ ಆಸೆ, ಕೊಹ್ಲಿ ಅಂದರೆ ಆಸೆ, ಧೋನಿ ಅಂದರೆ ಆಸೆ. ಜನಕ್ಕೆ ಗೊತ್ತಾಗಲ್ಲ, ಅವರೆಲ್ಲ ಇಷ್ಟು ಟ್ಯಾಕ್ಟಿಕ್ಸ್ ಮಾಡ್ತಾರೆ, ಅವ್ರು ದುಡ್ಡು ಮಾಡ್ತಾರೆ. ಇವರು ಜನಗಳಲ್ಲಿ ಫ್ಯಾನ್ಸು ಅದೆಲ್ಲ ಕ್ರಿಯೇಟ್ ಮಾಡ್ತಾರೆ, ಜನಕ್ಕೆ ಗೊತ್ತಾಗಲ್ಲ. ಆ ಎಮೋಷನ್ಸು, ನನ್ನ ಪ್ಲೇಯರು, ನನ್ನ ಫೇವ್ರೇಟ್ ಪ್ಲೇಯರು, ಕ್ರಿಕೆಟು, ನಮ್ಮೂರು, RCB, ಬೆಂಗಳೂರು ಅಂತ ನಾವು ಎಲ್ಲ ಸೇರ್ಕೊಂಡು ನಾವು ಹಾಳಾಗೋದು. ಇವಾಗ ಸತ್ರ ಅನ್ನೋದು 11-12 ಜನ ಸತ್ರಲ್ಲ, ಏನು ಪ್ರಯೋಜನ? ಯಾರಿಗೆ ಇವಾಗ ಅವನು ಚಾನಲನ್ನು ಯಾರು ಟೆಲಿಕಾಸ್ಟ್ ಮಾಡೋನೋ ಇಲ್ಲ IPL ನಡೆಸೋನ್ಗೋ ಯಾರಿಗೆ ಅಂತ ಅವ್ರಿಗೆ ಅವ್ರ ಮನೇದು ಏನು ಕಳ್ಕೊಳಲ್ವಲ್ಲ ಅವರು. ಎಲ್ಲ ಬಿಸ್ನೆಸ್ಸೇ ಸರ್. IPL ಆದರೂ ಅಷ್ಟೇ, ಕ್ರಿಕೆಟ್ ಅಟ್ಲೀಸ್ಟ್ ಕ್ರಿಕೆಟ್ ಆದರೆ ಮೊದಲು ದೇಶನ ಒಂದು ಮಾಡೋದು ಅಲ್ವಾ? ಇಂಡಿಯಾದಲ್ಲಿ ಜಾತಿ, ಧರ್ಮ, ಲ್ಯಾಂಗ್ವೇಜು ಎಲ್ಲ ಬಿಟ್ಟು ಒಂದಾಗೋರು, ಒಂದು ವರ್ಲ್ಡ್ ಕಪ್ಪು, ಒಂದು ಪಾಕಿಸ್ತಾನ ಮೇಲೆ ಮ್ಯಾಚೋ, ಎಲ್ಲ ಒಂದು ದೇಶದಲ್ಲಿ ಮ್ಯಾಚ್ ನಡೆಯುತ್ತೆ ಅಂದರೆ ಇಡೀ ಟೀಮ್ ಅಂತ. IPL ಬಂದು ಏನು ಮಾಡ್ತು? ಡಿವೈಡ್ ಆಗೋರು. ಇವಾಗ ಜಗಳಗಳು ನಡೆಯುತ್ತೆ, ನೋಡಿದ್ದೀರಾ? RCB CSK ಮುಂಬೈ ಅದು ಇದು ಅಂತ ಜಗಳ ಆಡ್ಕೊಂಡು ಸಾಯಿಸಿರೋದು ನೋಡಿದ್ದೀರಲ್ವ ಫ್ರೆಂಡ್ಸ್? ನೀವೇ ನ್ಯೂಸಲ್ಲಿ ನೋಡಿರ್ತೀರಾ. ಯಾರು ಕ್ರಿಯೇಟ್ ಮಾಡೋದು? ನೀವೇ ಮಾಡೋದಲ್ವಾ? ಚಾನಲ್ಗಳವ್ರ ರೈವಲ್ರಿಗಳು ಕ್ರಿಯೇಟ್ ಮಾಡೋದಲ್ವಾ, ಹೈಪ್ ಮಾಡೋದಲ್ವಾ? RCB CSK ಹಂಗೆ ಹಿಂಗೆ ಅಂತಲ್ಲ. ಅದೇನು ನಾರ್ಮಲ್ ಜನಕ್ಕೆ ಅರ್ಥ ಆಗಲ್ಲ ಅಷ್ಟೇ. ಅದು ನಮಗೊಂದು ಎಮೋಷನ್ನು ಕ್ರಿಕೆಟ್ ಅಂದರೆ ಅದು ನಮ್ಮ ದೇಶದಲ್ಲಿ ಇವಾಗ ಅದೊಂದು ರಿಲಿಜಿಯನ್ ಥರ. ಕ್ರಿಕೆಟ್ ಅಂದರೆ ದೇವರು ಅನ್ನೋ ಥರ, ಕ್ರಿಕೆಟ್ ಪ್ಲೇಯರ್ಸ್ ಅಂದರೆ ದೇವರು ಅನ್ನೋ ಥರ. ಅದು ನಮ್ಗೆ ಅಷ್ಟು ಮಾತ್ರ ನಮಗೆ ಗೊತ್ತಿರುತ್ತೆ. ನಮ್ಮ ಕ್ರೇಜ್ ಇಟ್ಕೊಂಡು ಅವ್ರು ಬಿಸ್ನೆಸ್ ಮಾಡ್ತಾರೆ, ಅದು ನಮಗೆ ಅರ್ಥ ಆಗಲ್ಲ. ಈಗ ಕ್ರಿಕೆಟ್ ಅಂತ ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಒಂದಷ್ಟು ಟೂರ್ನಿಮೆಂಟ್ಗಳು, ಕ್ರಿಕೆಟ್ ಟೂರ್ನಿಮೆಂಟು, ಕಬಡ್ಡಿ ಟೂರ್ನಿಮೆಂಟು, ಈ ಥರದವ್ರು ಯಾವುದು ಇದ್ರೊಳಗೆ ಅವಕಾಶ ಸಿಕ್ಕಿಲ್ವ ನಿಮಗೆ? ಅದು ಏನೇನು ಆಡಿಸ್ತಾರೆ ಕೇಳಿ ಹೇಳ್ತೀನಿ. ಬೌಲಿಂಗು, ನಮ್ಮ ಮಾಲ್ಗಳಲ್ಲಿ ಬಾಲಿಸಿತಾರಲ್ಲ, ಬೌಲಿಂಗು, ಬ್ಯಾಡ್ಮಿಂಟನ್ನು, ಕ್ರಿಕೆಟು, ಕಬಡ್ಡಿ, ಮನೆ ಹುಡುಗಿರಿಗೆ, ಇಷ್ಟು ಲೀಗ್ಗಳು. ಮೋಸ್ಟ್ಲಿ ಸ್ಪೋರ್ಟ್ಸ್ ಅವರು, ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಅವರು ನಡೆಸಲ್ಲ ಅಷ್ಟು ಲೀಗ್ಗಳು. ಅಷ್ಟು ಲೀಗ್ಗಳು ಇವ್ರು ನಡೆಸ್ತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಟೀಮ್ಗಳು, ಲಕ್ಷಾಂತರ ರೂಪಾಯಿ ಕೊಟ್ಟು 10 ಜನ 5 ಜನ ಹುಡುಗಿರು, ಬ್ರ್ಯಾಂಡ್ ಅಂಬಾಸಿಡರ್ಗಳು ಬೇರೆ ಬೇರೆ ದೇಶದಲ್ಲಿ ನಡೆಸೋದು. ಮತ್ತೆ ಇಲ್ಲೆಲ್ಲೂ ಇವ್ರು ಆಡೋದು ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಅಲ್ಲಿ ಫಾರಿನ್ಗಳಲ್ಲಿ ಹೋಗಿ ನಡೆಸೋದು. ಅದು ಒಳ್ಳೆ ಅಷ್ಟು ಬ್ರ್ಯಾಂಡ್ ಇದೆಯಾ? ಅಷ್ಟು ಜನ ನೋಡ್ತಾರ? ನೀವೇ ತೆಗ್ದು ನೋಡಿ, ಅವ್ರ ಲೈವ್ ಅವ್ರ ಮ್ಯಾಚ್ಗಳು ನಡೀತಿದೆ, 10 ಜನ ನೋಡ್ತಾ ಇರಲ್ಲ ಅಲ್ವಾ? ಈಗ ಅದೊಂದು ಬ್ರ್ಯಾಂಡ್ ಆಗಿ, ಒಂದು ಬಿಸ್ನೆಸ್ ಆಗಿ ಅಷ್ಟು ಆದಾಯ ಇದೆ, ಅದಕ್ಕೆ ಅಷ್ಟು ಖರ್ಚು ಮಾಡಿ ಏನೇನೋ ಮಾಡ್ತಾರೆ. ಏನಕ್ಕೆ ಆಗ್ತಿದೆ? 10 ಜನ ನೋಡಲ್ಲ ಅಂದ್ರೆ ಏನು? ಹಿಂಗ್ ಫ್ಯೂಚರ್ 1 ವರ್ಷ 2-3 ವರ್ಷದಿಂದ ನಡೆಸ್ತಾವ್ರಲ್ಲ. ಒಬ್ಬೊಬ್ರು ಒಂದೊಂದು ಯಾವ ಲೀಗ್ಗಳು, ಅವು ಇವು. ಸಿನಿಮಾ ಒಂದು ಬಿಟ್ಟು ಸಿನಿಮಾದವ್ರು ಎಲ್ಲ ಮಾಡ್ತಾವ್ರೆ ಅಲ್ವಾ? ಏನು ಪ್ರಯೋಜನ? ಅದು ಗೊತ್ತಾಗಲ್ಲ ಅನ್ಕೊಂತಾರೆ ಅಷ್ಟೇ ಅವರು. ಜನಗಳಿಗೆಲ್ಲ ಗೊತ್ತು ಇವ್ರು ಏನಕ್ಕೆ ಮಾಡ್ತಾರೆ, ಟೂರ್ನಮೆಂಟ್ಗಳು ಏನು ಕೆಲ್ಸಕ್ಕೆ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದು ಏನು ದೂರ ಇಲ್ಲ, ಅದ್ರದ್ದು ಎಲ್ಲ ಬಂಡವಾಳ ಆಚೆ ಬರ್ತವೆ, ಅವಾಗ ಎಲ್ಲರೂ ತಗ್ಲಾಕಂತಾರೆ, ಅದು ಬೇರೆ ವಿಷಯ. ಬಟ್ ನಾನು ಹೇಳೋದು, ನೀನು ಅಷ್ಟು ಇಂಟ್ರೆಸ್ಟ್ ಇದ್ರೆ ಹೋಗಿ ಯಾವ್ದೋ ನೀನು IPL ಒಂದು ಟೀಮ್ ತಗೊಳ್ರಿ, ಆಡ್ಸ್ಕೊಳ್ರಿ, ಇಲ್ಲಾಂದ್ರೆ ಯಾವ್ದು KPL ಅಲ್ಲೆಲ್ಲ ತಗೊಂಡು ಆಡಿಸ್ರಿ. ಅದು ಬಿಟ್ಟು ಇಲ್ಲಿರೋರ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಇವ್ರು ಸಿನಿಮಾನೂ ಮಾಡಲ್ಲ, ನಿನ್ನ ಅದರಿಂದ ಏನು ಯೂಸು ಇಲ್ಲ. ಅದೇ ದುಡ್ಡು ನೀನು ಹೇಳಿ ಟೀಮ್ ತಗೊಳ್ಳೋ ದುಡ್ಡಲ್ಲಿ ಒಂದು ಚಿಕ್ಕ ಯಾರೋ ಹೊಸಬ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ಬೋದು. ನಿನ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ಸಿನಿಮಾ ಫೀಲ್ಡ್ ಅವ್ರ ಮೇಲೆ, ಸಿನಿಮಾ ಬೆಳೆಯುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ, ಅಲ್ಲಿರೋ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಬೆಳೀತಾರಲ್ಲ. ನೀವು ಏನು ಮಾಡ್ತಾ ಇದ್ದೀರಾ? ಏನು ಯೂಸ್ ಇಲ್ಲ ಅದರಿಂದ. ಸಿನಿಮಾದವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. ವರ್ಷಕ್ಕೊಂದು ಯಾವುದೋ ಒಂದು ಲೀಗ್ ಎಲ್ಲರೂ ಸೇರಿ ಖುಷಿಗೆ ಅವರು ಒಂದು ಸಿನಿಮಾ ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ, ಇವಾಗ ಆಫ್ ಸೀಸನ್ ಇರುತ್ತಲ್ಲ, ಆ ಟೈಮಲ್ಲಿ ಎಲ್ಲರೂ ಸೇರಿ ಯಾವುದೋ 1-2 ಇಲ್ಲ ಟೆಲಿವಿಷನವರೆಲ್ಲ ಸೇರಿ ಒಂದು, ಸಿನಿಮಾದವರೆಲ್ಲ ಸೇರಿ ಒಂದು ಮಾಡಲಿ, ಎಲ್ಲರೂ ಚೆನ್ನಾಗಿ ಮಾಡಲಿ, ಗ್ರ್ಯಾಂಡಾಗಿ ಮಾಡಲಿ. ಹೀರೋಯಿನ್ಗಳು ಇರ್ತಾರೆ, ಆರ್ಟಿಸ್ಟ್ಗಳು ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ. 2 ತಿಂಗಳು ಒಂದು ಲೀಗು. ನೀವೇ ಹೋಗಿ ಚೆಕ್ ಮಾಡಿ, ನಾನೇನು ಹೇಳೋದಲ್ಲ, ನೀವು ಹೋಗಿ ಚೆಕ್ ಮಾಡಿ. 2 ತಿಂಗಳಲ್ಲಿ ಒಂದು ಲೀಗ್ ನಡೀತಾವೆ, ಎಲ್ಲ ಇಲ್ಲೇ ಇರ್ತಾರೆ. ಯಾವಾಗ ಸಿನಿಮಾ ಮಾಡ್ತಾರೆ? ಇಂಟ್ರೆಸ್ಟ್ ಬರಬೇಕಲ್ಲ ಸರ್ ಸಿನಿಮಾಗಳು ಮಾಡೋಕ್ಕೆ. ಇಲ್ಲಿ ನೀವು ಆರಾಮಾಗಿ ಇಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ಜಾಲಿ ಮಾಡಿಸ್ಕೊಂಡು ಕರ್ಕೊಂಬಂದು ಸುತ್ತಾಡಿಸ್ತಾ ಇದ್ರೆ
ಇನ್ನು ಸಿನಿಮಾ ಮಾಡಬೇಕು ಪ್ಯಾಷನ್ ಎಲ್ಲ ಎಲ್ಲಿರುತ್ತೆ ಸಿನಿಮಾ ಮಾಡೋರಿಗೆ. ಜೊತೆಗೆ ಎಲ್ಲ ಒಂದ್ ಕಡೆ ಇದು ಒಂದು ರೀತಿ ಬೆಟ್ಟಿಂಗಿಂತ ಮಾರಕ ಅಂತ ಇದು ಒಂಥರ ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್ ಕೆಲಸಗಳು. ಅದು ಏನಕ್ಕೆ ಮಾಡ್ತಾರೋ ಸಿನಿಮಾದವ್ರು ಹೋಗ್ಬಾರ್ದು. ನಾನು ಕೇಳಿದೆ, ಸಿನಿಮಾ ಮಾಡಿ ಆಮೇಲೆ ಯಾವಾಗಲೂ ಜಾಸ್ತಿ ಜನದ ಮುಂದೆ ಬಂದಷ್ಟು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಕೆಲಸದಲ್ಲಿ ನಾವು ಮುಂದೆ ಬರ್ಬೇಕು ಜನದ ಮುಂದೆ ಅಲ್ವಾ. ಇವಾಗ ನಾವು ನಮ್ಗೆ ಏನೋ ಈ ವಿಧಿ ಇಲ್ಲ ಅಂತ ಕಂಟೆಂಟ್ಸ್ಗಳು ಮಾಡ್ತಿರೋದು. ಒಳ್ಳೆ ಅವಕಾಶಗಳು ಬಂದಾಗ ಕಂಟೆಂಟ್ಸ್ ಕಮ್ಮಿ ಮಾಡ್ತೀವಿ, ಸಿನಿಮಾ ಫೋಕಸ್ ಮಾಡ್ತೀವಿ. ಅವ್ರಿಗೂ ಅದೇ ಕೇಳ್ಕೊಳೋದು. ಇದನ್ನು ಅವರು ನೆಗೆಟಿವ್ ಆಗಿ ತಗೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಒಂದಷ್ಟು ಟೈಮಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದರಲ್ಲಿ ಎಷ್ಟು ಬರುತ್ತೆ ಸರ್ ಬಿಟ್ಟು ಎಕ್ಸಾಕ್ಟ್ಲಿ ಅಂದರೆ ನಿಮ್ಮ ಫಾಲೋವರ್ಸ್ ಮೇಲೆ. ನೀವು ಮಾಡಿದಾಗ ಎಷ್ಟು ಫಾಲೋವರ್ಸ್ ಇದ್ರು ನಿಮಗೆ? ಹಿಂಗೆ 5 ಲಕ್ಷ ಫಾಲೋವರ್ಸ್ ಇದ್ರು. ಅದೇ ಹೇಳೋದು, ಒಳ್ಳೆ ಪೇಮೆಂಟೇ ಕೊಡ್ತಾರೆ. ಒಳ್ಳೆ ಪೇಮೆಂಟ್ ಕೊಡ್ತಾವ್ರೆ ಅಂದರೆ ನೀವು ಯೋಚನೆ ಮಾಡ್ಬೇಕು ಅವ್ನಿಗೆ ಎಷ್ಟು ದುಡ್ಡು ಅವ್ನಿಗೆ ಲಾಭ ಇದೆ ಅಂತ ನೀವು ಯೋಚನೆ ಮಾಡ್ಬೇಕು. ಅಲ್ಲ ಹೇಳ್ತೇನೆ, ಒಳ್ಳೆ ಪೇಮೆಂಟೇ ಕೊಡ್ತಾರೆ. ನಾನು ಹೇಳ್ತೀನಿ ನೋಡಿ, ಒಂದು 3-4 ಲಕ್ಷ ಫಾಲೋವರ್ಸ್ ಇದ್ರೆ 5 ಲಕ್ಷ. ನೀನು ಸೀರಿಯಲ್ ಸಿನಿಮಾನೋ ಇಲ್ಲ ಬಿಗ್ ಬಾಸ್ ಏನೋ ಮುಗಿಸ್ಕೊಂಡ್ ಬಂದಿದ್ರೆ ಅದ್ರ ರೇಂಜ್ ಬೇರೆ ಇರುತ್ತೆ. ಅವರು ಮಾಡ್ತಾ ಇದಾರೆ, ನೋಡಿರ್ತೀರ ನೀವು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಮಾಡೋರೆ, ಸೀರಿಯಲ್ಲು ಸಿನಿಮಾದವರು, ಸಿನಿಮಾ ಮಾಡಿರೋ ಹೀರೋಯಿನ್ಗಳು ಮಾಡೋರೆ. ಸೊ ಆಬ್ವಿಯಸ್ಲಿ ನಿನ್ನ ರೇಂಜಿಗೆ ತಕ್ಕಂಗೆ ಜಾಸ್ತಿನೇ ಇರುತ್ತೆ. ನಂಗೆ 5 ಲಕ್ಷ ಕೊಡ್ತಾರೆ ಅಂದರೆ ಇನ್ನೊಬ್ರಿಗೆ 10 ಲಕ್ಷ ಕೊಡ್ತಾರೆ, ಇನ್ನೊಬ್ರಿಗೆ 25 ಲಕ್ಷ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ. ಅಂದರೆ ಅಲ್ಟಿಮೇಟ್ಲಿ ನಿಮ್ಗೆ ಹೋದ ಸಿನಿಮಾ, ಆ ಸಿನಿಮಾದಲ್ಲಿ ಯಶಸ್ಸು ಸಿಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಕಾರ್ಯಕ್ರಮ. ನಿಮ್ಮ ಇಂಟರ್ವ್ಯೂ ಇಂದನಾದರೂ ಒಂದು ಸಿನಿಮಾ ಸಿಗಲಿ ಸರ್.